ಬೆಂಗಳೂರಿನ ಈ ಕಾಲ್ತುಳಿತ ದುರಂತ ಏನಿದೆ, ಈ ದುರಂತಕ್ಕೆ ಕಮಿಷನರ್ ತಲೆದಂಡ ಆಗಿದೆ. ಬಿ ದಯಾನಂದ ಸೇರಿ ಉನ್ನತಾಧಿಕಾರಿಗಳು ಅಮಾನತಾಗಿದ್ದಾರೆ. ಸೆಂಟ್ರಲ್ ಡಿಸಿಪಿ, ಕಬ್ಬನ್ ಪಾರ್ಕ್ ಎಸಿಪಿ ಅಮಾನತುಗೊಂಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್, ಡಿಸಿಪಿ ಸೆಂಟ್ರಲ್, ಎಸಿಪಿ ಸ್ಟೇಡಿಯಂ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಸೇರಿದಂತೆ ಹಲವರನ್ನ ಅಮಾನತು ಮಾಡಲಾಗಿದೆ. ಅಮಾನತು ಘೋಷಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಕಬ್ಬನ್ ಪಾರ್ಕ್ ಎಸಿಪಿ ಆಗಿದ್ದ ಬಾಲಕೃಷ್ಣ, ಕೇಂದ್ರ ಡಿಸಿಪಿ ಶೇಖರ್ ಅಮಾನತಿಗೆ ಆದೇಶ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ನ ಇನ್ಸ್ಪೆಕ್ಟರ್ ಗಿರೀಶ್ ಅಮಾನತಾಗಿದ್ದಾರೆ. ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ಲೋಪದ ಕಾರಣ ಪೊಲೀಸರ ತಲೆದಂಡ ಆಗಿದೆ. ಬೆಂಗಳೂರಿನ ಕಾಲ್ತುಳಿತ ದುರಂತಕ್ಕೆ ಉನ್ನತಾಧಿಕಾರಿಗಳ ತಲೆದಂಡ ಆಗಿದೆ. ಈ ಬಗ್ಗೆ ಸಿಎಂ ಘೋಷಣೆ ಮಾಡಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರ್, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ಎಸಿಪಿ, ಸೆಂಟ್ರಲ್ ಡಿಸಿಪಿ, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಐ ರಿಪೀಟ್, CPI ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ACP of that particular area, Assistant Commissioner of Police, Deputy Commissioner of Police, Central, Additional Commissioner of Police, who is in charge of Cricket Association Stadium, ಅಲ್ಲೇ ಇನ್ಚಾರ್ಜ್ ಇದ್ದದ್ದು, ಅವರು ನೋಡ್ಕೊತಾ ಇದ್ದದ್ದು. ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ಅಮಾನತುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಬೆಂಗಳೂರು ಕಮಿಷನರ್ ಬಿ ದಯಾನಂದ ಸಸ್ಪೆಂಡ್. ನೂತನ ಕಮಿಷನರ್ ಸೀಮಂತ್ ಕುಮಾರ್ ನೇಮಕ ಆಗಿದ್ದಾರೆ. ರಾತ್ರಿಯೇ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ಸೀಮಂತ್ ಕುಮಾರ್. ನೂತನ ಕಮಿಷನರ್ ಸಹಿ ಹಾಕಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ದಯಾನಂದ ಅಮಾನತು ಬೆನ್ನಲ್ಲೇ ನೂತನ ಕಮಿಷನರ್ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ನೂತನ ಕಮಿಷನರ್ ಸಹಿ ಹಾಕಿ ಅಧಿಕಾರ ಸ್ವೀಕಾರ ಮಾಡಿದ್ರು. ದೃಶ್ಯದಲ್ಲಿ ನೋಡ್ತಾ ಇದೆ. ಇದು ಬೆಂಗಳೂರಿನಲ್ಲಿ ಆದಂತ ಕಾಲ್ತುಳಿತ, ಆ ಪ್ರಕರಣಕ್ಕೆ ಆಗಿರೋ ಬೆಳವಣಿಗೆ, ಅಧಿಕಾರಿಗಳ ತಲೆದಂಡ ಆಗಿದೆ. ಕಮಿಷನರ್ ಆಗಿ ಚಾರ್ಜ್ ತಗೊಂಡಿದ್ದೀನಿ, ಮುಂದೆ ಸಭೆ ಮಾಡಿ ಕ್ರಮ ತಗೋತೀನಿ. ಪ್ರಸ್ತುತ ಸಮಯ ಬೇರೆ ರೀತಿ ಇದೆ. ಸಿಟಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಉತ್ತಮ ಸೇವೆ ನೀಡ್ತೀವಿ. ಹಿಂದಿನ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ ನೀಡಿದರು. ಮೇಡಮ್ ಅವರು ಮತ್ತು DG ಸಾಹೇಬರು ಅವರು ಎಲ್ಲ ಆದೇಶದಂತೆ ನನ್ನ ತಕ್ಷಣ ಈಗಲೇ ಚಾರ್ಜ್ ತೊಗೊಳ್ಬೇಕಾಗಂತ ನನಗೆ ಸೂಚನೆ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ನಾನು ಇದು ಭಾಳ ಒಂದು ಆಡ್ ಅವರ್ ಇದೆ, ಆದರೂ ನಾನು ಈಗ ಜಸ್ಟ್ ಬಂದು ಚಾರ್ಜ್ ತೊಗೊಂಡಿದ್ದೀನಿ. ಮುಂದೆ ಬೆಳಗ್ಗೆಯಿಂದ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಏನೇನಿದೆ ನಾವು ನಮ್ಮ ಕ್ರಮ ಧರಿಸ್ತೀವಿ. ಒಂದು ಕಠಿಣ ಸಮಯದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ, ಮತ್ತೆ ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂಥದ್ದು ಸರ್. ಅದನ್ನ ಯಾವ ರೀತಿ ತನಿಖೆ ಮಾಡ್ತೀರಾ, ಮತ್ತೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡೋದು ಸರ್? ನಿಮ್ಮ ಯೋಜನೆ ಹೇಗಿದೆ? ಹೌದು, ನಿಜ. ಇದು ಒಂದು ಸರ್ಕಮ್ಸ್ಟಾನ್ಸಸ್ ಸ್ವಲ್ಪ ಬೇರೆ ಟೈಪ್ ಇದೆ. ಆದರೆ ನಮ್ಮ ಪೊಲೀಸ್ ಅವರು, ನಮ್ಮ ಎಲ್ಲ ಸಿಟಿ ಪೊಲೀಸ್, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸು ಅದು ಹಿಸ್ಟ್ರಿ ಇದೆ. ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ. ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇದೇ ಆಫೀಸಲ್ಲಿ, ಅಡಿಷನಲ್ ಕಮಿಷನರ್ ಆಗಿ, DCP ಟ್ರಾಫಿಕ್ ಆಗಿ. ಸೊ ನನಗೆ ಭರವಸೆ ಇದೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಕ್ಕೆ ಒಂದು ಒಳ್ಳೆಯ ಪೊಲೀಸಿಂಗ್ ಕೊಡಲಿಕ್ಕೆ ನಾವು ಸಕ್ಷಮ ಇದ್ದೀವಿ. ನಿರ್ಗಮಿತ ಕಮಿಷನರ್ ಒಂದಷ್ಟು ಯೋಜನೆಗಳೇನಿತ್ತು ದಯವಿಟ್ಟು ನನಗೆ ಈಗ ಸ್ವಲ್ಪ ನಮಗೆ ಸಮಯ ಕೊಡಿ. ಯಾಕೆಂದರೆ ಈಗ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದ್ದೀನಿ, ನಾನೆಲ್ಲ ಮಾತಾಡ್ತೇನೆ, ಎಲ್ಲ ವಿಷಯ ಬಗ್ಗೆ ಮಾತಾಡ್ತೇನೆ. ಸ್ವಲ್ಪ ಚಾರ್ಜ್ ತೊಗೊಂಡಿದ್ದೀನಿ, ಅದು
ನಿಮ್ಮೆಲ್ಲರಿಗೂ ಸಹಕಾರ ಬೇಕು ಮತ್ತು ನಮ್ಮ ಎಲ್ಲ ಆಫೀಸರ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ ಮಾತಾಡಿಕೊಂಡು ಏನಿದ್ರೆ ನಾನು ಖಂಡಿತ ಇಲ್ಲಿವರೆಗೆ ಯಾರ್ಯಾರು ಪೊಲೀಸ್ ಕಮಿಷನರ್ಸ್ ಕೆಲಸ ಮಾಡಿದ್ದಾರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಎಲ್ಲ ಒಳ್ಳೆ ಹೆಸರು ಪಡೆದಿದ್ದಾರೆ ಇಲ್ಲಿ. ಸೊ ಅವ್ರವ್ರು ಏನು ಒಳ್ಳೆ ಕೆಲಸ ಮಾಡಿದಾರೋ ಅವ್ರು ಖಂಡಿತ ಅದು ಮುಂದುವರಿಸ್ತೀವಿ ನಾವು. ಮೇಡಮ್ ಅವರು ಮತ್ತು ಡಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಬೆಂಗಳೂರಿನಲ್ಲಾದಂತಹ ಕಾಲ್ತುಳಿತ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಉನ್ನತ ಅಧಿಕಾರಿಗಳ ತಲೆದಂಡವೇ ಆಗಿದೆ. ಸಿಎಂ ಈ ಬಗ್ಗೆ ಘೋಷಣೆ ಕೂಡ ಮಾಡಿದ್ದಾರೆ. ನೂತನ ಕಮಿಷನರ್ ಆಗಿ ಈಗ ಚಾರ್ಜ್ ಕೂಡ ತಗೊಂಡಿದ್ದಾರೆ ಹೊಸ ಕಮಿಷನರ್. ಸೊ ಈ ವಿಚಾರವಾಗಿ ಯಾರ್ಯಾರ ತಲೆದಂಡ ಆಗಿದೆ, ಏನಂತ ಕಾರಣ ಕೊಡ್ತಾ ಇದೆ ಸರ್ಕಾರ? ಶ್ವೇತಾ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ನಿಜಕ್ಕೂ ದಿನದಿನಕ್ಕೂ ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಹೋಗ್ತಾ ಇದೆ. ಅದರಲ್ಲಿ ಆರಂಭದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಕೇಳಿಬರುತ್ತೆ. ಜೊತೆಗೆ ಆ ಸಂದರ್ಭದಲ್ಲಿ ನಡೆದಂತಹ ಘಟನಾವಳಿಗೆ ಯಾರು ಕಾರಣ, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶಗಳು ಕೇಳಬರುತ್ತೆ. ಸದ್ಯ ನಿನ್ನೆ ನಡೆದಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ನ ನಂತರ ಸಿಎಂ ಜೊತೆಗೆ ಡಿಸಿಎಂ ಹಾಗೆ ಹಲವರು ಸಚಿವರು ಸೇರಿ ಹಾಗೆ ಹಿರಿಯ ಅಧಿಕಾರಿಗಳು ಸಭೆಯನ್ನ ಮಾಡ್ತಾರೆ. ಅದರಲ್ಲಿ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರು ಕೂಡ ಭಾಗಿಯಾಗ್ತಾರೆ. ಆದ್ರೆ ಸಭೆಯ ನಂತರ ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡವಾಗಿಸಿ ಒಂದು ಆದೇಶವನ್ನ ಹೊರಡಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಂತಹ ಗಿರೀಶ್ ಹಾಗೆ ಕಬ್ಬನ್ ಪಾರ್ಕ್ ಉಪವಿಭಾಗ ಎಸಿಪಿ ಆಗಿದ್ದಂತಹ ಬಾಲಕೃಷ್ಣ ಹಾಗೆ ಸೆಂಟ್ರಲ್ ವಿಭಾಗ ಡಿಸಿಪಿ ಶೇಖರ್ ಅವರು, ಜೊತೆಗೆ ಅಡಿಷನಲ್ ಸಿಪಿ ಹಾಗೆ ಸ್ಟೇಡಿಯಂ ಇನ್ಚಾರ್ಜ್ ಆಗಿ ಕೆಲಸವನ್ನ ಮಾಡ್ತಿದ್ದಂತಹ ವಿಕಾಸ್ ಕುಮಾರ್ ಅವರು ಹಾಗೆ ನಗರದ ಕಮಿಷನರ್ ಆಗಿದ್ದಂತಹ ದಯಾನಂದ ಇವರನ್ನ ಸಸ್ಪೆಂಡ್ ಅನ್ನ ಮಾಡಿ ಆದೇಶವನ್ನ ಮಾಡ್ತಾರೆ. ಜೊತೆಗೆ ಸ್ವಲ್ಪ ಸಮಯದಲ್ಲೇ ಕೂಡ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರಿಗೂ ಕೂಡ ಅಪಾಯಿಂಟ್ ಅನ್ನ ಮಾಡಿ ಆದೇಶವನ್ನ ಮಾಡಲಾಗುತ್ತೆ. ಆದ್ರೆ ರಾತ್ರಿ 12:15 ಸುಮಾರಿಗೆ ಸೀಮಂತ್ ಕುಮಾರ್ ಸಿಂಗ್ ಅವರು ಪೊಲೀಸ್ ಕಮಿಷನರ್ ಕಚೇರಿಗೆ ಆಗಮಿಸಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶಗಳು ಕೇಳಿ ಬಂದಿತ್ತು. ಜೊತೆಗೆ ಹೈಕೋರ್ಟ್ ನಲ್ಲೂ ಕೂಡ ವಿಚಾರಣೆ ನಡೆದಂತಹ ವೇಳೆಯಲ್ಲೂ ಕೂಡ ಇದರ ಪ್ರಗತಿ ಏನಾಗುತ್ತೆ ಅನ್ನುವಂತ ಒಂದು ವಿಚಾರವಾಗಿ ವರದಿಯನ್ನ ನೀಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿರುತ್ತೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏಕಾಏಕಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಸಿಎಂ ಅವರು ಮಾಡ್ತಾರೆ. ಇದಕ್ಕೂ ಮುಂಚೆ ಇದ್ದಂತಹ ಮಾಹಿತಿಯ ಪ್ರಕಾರ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರು ಕೂಡ ಆಫ್ ದಿ ರೆಕಾರ್ಡ್ ರಾಜಕಾರಣಿಗಳಿಗಾಗಿರ್ಬೋದು ಜೊತೆಗೆ ಮ್ಯಾನೇಜ್ಮೆಂಟ್ ಗಳಿಗಾಗಿರ್ಬೋದು ಸಂಪೂರ್ಣವಾಗಿ ಸೂಚನೆಯನ್ನ ನೀಡಿದ್ರು. ಈ ವಿಚಾರವಾಗಿ ಸೆಲೆಬ್ರೇಷನ್ ಏನ್ ಮಾಡ್ಬೇಕಂತ ಇದ್ದೀರಿ, ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿನ ಒದಗಿಸಿಕೊಳ್ಳೋದು ಕಷ್ಟ ಆಗುತ್ತೆ, ಇಷ್ಟು ತರಾತುರಿಯಲ್ಲಿ ಸೆಕ್ಯೂರಿಟಿನ ಮಾಡೋದು ಕಷ್ಟ ಆಗುತ್ತೆ, ಇದರಿಂದ ಕೆಲವೊಂದಿಷ್ಟು ಅವಘಡಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇರಬಹುದು ಅಂತ ಹೇಳಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಕೂಡ ಕ್ರಮವನ್ನ ತೆಗೆದುಕೊಳ್ಳದೆ ಏಕಾಏಕಿ ಒಂದಿಷ್ಟು ಸೆಲೆಬ್ರೇಷನ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಪೊಲೀಸ್ನವರಿಗೆ ಇದಕ್ಕೆ ನಿಯಂತ್ರಣವನ್ನ ಮಾಡೋದಕ್ಕೆ ಆ ಸಮಯದಲ್ಲಿ ಸಾಧ್ಯವಾಗುವುದಿಲ್ಲ. ಟಿಕೆಟ್ ವಿಚಾರವಾಗಿ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತವೆ, ಸಮಯದ ವಿಚಾರವಾಗಿ ಗೊಂದಲಗಳು ಸೃಷ್ಟಿಯಾಗ್ತವೆ. ಹಾಗೆ ಡಿಸಿಎಂ ಆಗಿರ್ಬೋದು ಜೊತೆಗೆ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಆ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗಳು ಕೂಡ ದ್ವಂದ್ವವಾಗಿರ್ತವೆ. ಒಬ್ಬರು ಒಂದು ರೀತಿಯ ಹೇಳಿಕೆಗಳು ಕೊಟ್ರೆ ಜೊತೆಗೆ ಇನ್ನೊಬ್ರು ಒಂದು ರೀತಿಯ ಹೇಳಿಕೆಯನ್ನು ಕೊಡ್ತಾರೆ. ಪರೇಡ್ ಇದೆಯಾ ಇಲ್ವಾ ಅನ್ನುವಂಥ ವಿಚಾರವಾಗಿ ಸಂಪೂರ್ಣವಾದಂತಹ ಗೊಂದಲಮಯವಾದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಆದ್ರೆ ತದನಂತರ ನಡೆದಂತಹ ಘಟನಾವಳಿಯ ವೇಳೆಯಲ್ಲಿ ಕೆಎಸ್ಸಿಯ ಸಿಬ್ಬಂದಿಗಳಾಗಿರ್ಬೋದು ಹಾಗೆ ಚಿನ್ನಸ್ವಾಮಿ ಆಡಳಿತ ಮಂಡಳಿ ಆಗಿರ್ಬೋದು ಅಲ್ಲಿ ನಡೆದಂತಹ ಗಲಾಟೆಯ ವೇಳೆಯಲ್ಲಾಗಿರ್ಬೋದು ಸಂಪೂರ್ಣವಾಗಿ ಟಿಕೆಟ್ ವಿಚಾರವಾಗಿ ಮೊದಲು ಫ್ರೀ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂಥ ಒಂದು ವಿಚಾರವಾಗಿ ಹೇಳ್ತಾರೆ. ತದನಂತರ ಆಪ್ ನ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ಆ ಸಮಯದಲ್ಲಿ ಜನರ ನಡುವೆ ಅಲ್ಲಿ ನಡೆದಂತಹ ಲಕ್ಷಾಂತರ ಮಂದಿ ಅಭಿಮಾನಿಗಳ ನಡುವೆ ನಡೆದಂತಹ ಗೊಂದಲದಿಂದಾಗಿ ಈ ಘಟನಾವಳಿ ನಡೆದು ಹೋಗುತ್ತೆ. ಆದ್ರೆ ತದನಂತರ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆರಂಭದಲ್ಲಿ ಯುಡಿಆರ್ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಜೊತೆಗೆ ಎಫ್ಐಆರ್ ಕೂಡ ತದನಂತರ ದಾಖಲಾಗುತ್ತೆ. ಆದ್ರೆ ಏಕಾಏಕಿ ನಗರದ ಕಮಿಷನರ್ ಆಗಿರ್ಬೋದು ಜೊತೆಗೆ ಇನ್ನುಳಿದಂತಹ ಡಿಸಿಪಿಗಳು ಸೇರಿದಂತೆ ಅಡಿಷನಲ್ ಸಿಪಿ ಸೇರಿದಂತೆ ಯಾವ ರೀತಿಯಾಗಿ ಸಸ್ಪೆಂಡ್ ಅನ್ನ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆಕ್ರೋಶಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಸ್ಟ್ಯಾಂಡ್ ವಿತ್ ಕಮಿಷನರ್ ದಯಾನಂದ್ ಎನ್ನುವಂತ ಒಂದು ಸ್ಲೋಗನ್ ಕೂಡ ಸದ್ಯಕ್ಕೆ ಸಾಮಾಜಿಕ ವಲಯದಲ್ಲಿ ಸಾಮಾಜಿಕ ಜಾಲತಾಣ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾವ ಕಾರಣಕ್ಕೋಸ್ಕರ ಪೊಲೀಸರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರಿ, ಇದು ಬೀಸೋದಣೆಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸ ಆಯ್ತಾ ಮುಖ್ಯಮಂತ್ರಿಗಳಿಂದ ಆಗಿರ್ಬೋದು ಜೊತೆಗೆ ಸಚಿವರಿಂದ ಆಗಿರ್ಬೋದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಸದ್ಯ ಆಕ್ರೋಶಗಳು ಸದ್ಯ ಕೇಳಿ ಬರ್ತಾ ಇದೆ. ಸೀಮಂತ್ ಕುಮಾರ್ ಸಿಂಗ್ ಅವರು ಸದ್ಯ ನಿನ್ನೆ ರಾತ್ರಿಯಿಂದಲೂ ಕೂಡ ನಗರದ ಕಮಿಷನರ್ ಆಗಿ ಅಧಿಕಾರವನ್ನ ಸ್ವೀಕಾರವನ್ನ ಮಾಡಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಶರತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.